ನಾವು ತುಂಗಾ ನದಿ ದಡದಲ್ಲಿದ್ದೀವಿ. ತುಂಗಾ ನದಿ ನಾವು ಉಳಿಸ್ಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ನಮಗೆ ಯಾರಿಗೂ ಕುಡಿಯಲಿಕ್ಕೆ ನೀರೇ ಸಿಗೋದಿಲ್ಲ. ಸೊ ಇದೇ ಥರದ್ದು ಉದಾಹರಣೆ ದೇಶಾದ್ಯಂತ ಸಾಕಷ್ಟು ನದಿಗಳಿಗೂ ಆಗಿದೆ. ಸೊ ನಮಗೆ ಈ ನೀರಿನ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆನೂ ಸಹ ಯಾರಿಗೂ ಇಲ್ಲ. ನಾವು ಇರ್ತಕ್ಕಂಥ ನೈಸರ್ಗಿಕ ಸಂಪತ್ತನ್ನು ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ನದಿನ ಉತ್ಪತ್ತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಕೆರೆಗಳನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇರತಕ್ಕಂಥ ನೀರಿನ ಮೂಲಗಳು, ನದಿಗಳು, ಕೆರೆಗಳು, ಬಾವಿಗಳು, ಕೊಳಗಳು, ಇದನ್ನೆಲ್ಲ ನಾವು ಉಳಿಸ್ಕೊಳ್ಳೇಬೇಕು. ಸೊ ಈ ನಿಟ್ಟಿನಲ್ಲಿ ಸಾರ್ವಜನಿಕರು, ಸರ್ಕಾರ ಇದೊಂದು ದಿಟ್ಟ ಹೆಜ್ಜೆನೇ ಇಡಬೇಕು. ನಾವು ಇವತ್ತು ನಮ್ಮ ಈ ನದಿಗಳು, ಕೆರೆಗಳಿಗೆ ಊರಿನ ಎಲ್ಲ ತ್ಯಾಜ್ಯನ ಸುರಿತಾ ಇದ್ದೀವಿ. ಆದರೆ ನಮಗೆ ಆ ನೀರಿನ ಮಹತ್ವ ಯಾರಿಗೂ ಇಲ್ಲ. ಒಮ್ಮೆ ನಾವು ನದಿ ಕೆರೆಗಳನ್ನು ಕಳೆದುಕೊಂಡ್ರೆ ಮುಂದೆ ನಾವು ಖಂಡಿತವಾಗಲೂ ಕುಡಿಲಿಕ್ಕೆ ನೀರಿಗೆ ಹಾಹಾಕಾರವನ್ನು ಪಡಬೇಕಾಗತ್ತೆ. ಸೊ ನಾವು ಪ್ರತಿಯೊಬ್ಬರೂ, ಇದು ಯಾರೋ ಬರೀ ಸರ್ಕಾರದ ಕೆಲಸ ಅಲ್ಲ, ಸಾರ್ವಜನಿಕರು ಪ್ರತಿಯೊಬ್ಬರು, ಯಾರು ನಾವು ಬದುಕಬೇಕು ಅಂತ ಹೇಳಿದ್ರೆ ನಮಗೆ ನೀರು ಬೇಕೇ ಬೇಕು. ಹಾಗಾಗಿ ಪ್ರತಿಯೊಬ್ಬರೂ ಈ ಒಂದು ನದಿಗಳ, ಕೆರೆಗಳ ಉಳಿಸ್ಲಿಕ್ಕೆ ನಾವು ದೊಡ್ಡ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನಮ್ಮ ಮನೆಯಿಂದ ಬರ್ತಕ್ಕಂಥ ತ್ಯಾಜ್ಯ ನದಿಗೆ, ಕೆರೆಗಳಿಗೆ ಸೇರಿದಿರೋ ಹಾಗೆ ನಾವು ನೋಡ್ಕೋಬೇಕು. ಸರ್ಕಾರ ಖಂಡಿತವಾಗಲೂ ನಾವು ಒಂದು ವಿನಂತಿ ಏನಪ್ಪ ಅಂದರೆ, ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡು ಈ ಒಂದು ನೀರಿನ ಮೂಲಗಳ ಉಳಿವಿಕೆಯಲ್ಲಿ ಒಂದು ಉತ್ತಮವಾದಂಥ ದೃಢ ಸಂಕಲ್ಪ ಮಾಡಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡ್ರೆ ಮಾತ್ರ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನದಿಗಳ ಸಂರಕ್ಷಣೆ, ಕೆರೆಗಳ ಸಂರಕ್ಷಣೆ, ಜಲಮೂಲಗಳ ಸಂರಕ್ಷಣೆ ಪ್ರತಿಯೊಬ್ಬರ ಒಂದು ಆದ್ಯ ಕರ್ತವ್ಯ. ಅದನ್ನು ನಾವೆಲ್ಲರೂ ಪಾಲನೆ ಮಾಡೋಣ.